ನಮಸ್ಕಾರ. ಅನ್ನದಾತ ಸುಖೀಭವ. ನಮ್ಮ ಕರ್ನಾಟಕದ ಜನತೆಗೆ ನಮಸ್ಕಾರ. ಯೋಗ ನರಸಿಂಹ ಅಂತ ನನ್ನ ಹೆಸರು. ಕಳೆದ 30 ವರ್ಷದಿಂದ ನಾನು BMTCನಲ್ಲಿ ಇದ್ಕೊಂಡು ಸೇವೆ ಮಾಡಿ ಅಲ್ಲಿ ಕೂಡ ಜನಸೇವೆ ಮಾಡಿದ್ದೀನಿ. ಅಲ್ಲಿ ನಮ್ಮ ಪ್ರಯಾಣಿಕರಾದ ರೈತರೆಲ್ಲ ಬರೋರು ಸುಮಾರು ಜನ. ಏನೋ ಹಣ ಜಾಸ್ತಿ ಖರ್ಚು ಮಾಡಿ ಕೂಡ ಅವ್ರಿಗೆ ಪ್ರತಿಯೊಂದು ಯಾವುದೇ ಒಂದು ಬೆಳೆ ಬೆಳೆದರೂ ಕೂಡ ಲಾಭ ಅನ್ನೋದು ಕೈಗೆಟುಕ್ತಾ ಇರಲಿಲ್ಲ ಅವ್ರಿಗೆ. ಆದ್ದರಿಂದ ನಾನು ಒಂದು ಸಾವಯವ ಕಂಪ್ನಿಗೆ ನಾನು ಜುಲೈ ತಿಂಗಳು 2022ರಲ್ಲಿ ರಿಟೈರ್ಡ್ ಆಗೋದಕ್ಕಿಂತ ಮುಂಚೆ 2 ವರ್ಷ ಸಾವಯವ ಕಂಪ್ನಿಗೆ ಸೇರಿಕೊಂಡೆ. ಅಲ್ಲಿ ರೈತರಿಗೆ ಬೇಕಾದಂಥ ಯಾವುದೇ ಬೆಳೆ, ರೈತರು ಯಾವ ಬೆಳೆ ಅಂತ ನಾನು ಹೇಳಲ್ಲ, ಬಾಯ್ಬಿಟ್ಟು ಭೂಮಿ ಮೇಲೆ ಏನೇನು ಬೆಳೀತಾರೆ ಆ ಬೆಳೆಯೋದಕ್ಕೆ ರಾಸಾಯನಿಕ ಬಳಸಿ ಏನು ಲಾಸ್ ಆಗ್ತಾಯಿದೆ, ಎರೆಹುಳ ಯಾಕೆ ಉತ್ಪನ್ನ ಆಗಲ್ಲ, ಬೆಳೆ ಮತ್ತು ಯಾಕೆ ರೈತರಿಗೆ ಹಾಕಿದಂಥ ಬಂಡವಾಳ ವಾಪಸ್ ಬರ್ತಾಯಿಲ್ಲ, ಕಷ್ಟ ಮೇಲೆ ಕಷ್ಟ ರೈತರಿಗೆ ಆಗ್ತಾಯಿದೆ. ಈ ಕಳೆನಾಶಕದಿಂದ ಮತ್ತು ಕೀಟನಾಶಕದಿಂದ ರೈತರು ಬೆಳೆಲಿ ಬೆಂಡಾಗಿ ಹೋಗಿದ್ದಾರೆ. ಸಾಲ ಮಾಡೋದು ನೀವು ಸುಮಾರು ಜನ ಗಮನಿಸಿರ್ಬೋದು. ಎಲ್ಲೇ ಹೋದರೂ ಕೂಡ ಯಾವುದೇ ಒಂದು ವಸ್ತು ಖರೀದಿ ಮಾಡಿದರೆ ಅದಕ್ಕೆ MRPಗೆ ರೇಟ್ ಇರುತ್ತದೆ ಹೊರತು ರೈತರು ಬೆಳೆದಂಥ ಬೆಳೆಗಳಿಗೆ ಯಾವುದೇ ರೇಟ್ ಇರಲ್ಲ. ಆದ್ದರಿಂದ ಏನು ಮಾಡಬೇಕು, ನಾವು ನಮ್ಮ ರೈತರು ಅವ್ರ ಮನೆ ಬಾಗಿಲಿಗೆ ನಮ್ಮ ಈಗೇನು ನಾವೊಂದು ಚಾನಲ್ ಮಾಡ್ತಾಯಿದ್ದೀನಿ, ಅದ್ರ ಮೇಲೆ ಆ ಸ್ಕ್ರೀನ್ ಮೇಲೆ ಬರ್ತದೆ ನನ್ನ ನಂಬರು. ಯಾವಾಗ ಬೇಕಾದರೂ ನೀವು ನನಗೆ ಫೋನ್ ಮಾಡಿದ್ರೆ ನಿಮ್ಮ ರೈತರ ಮನೆಗೆ ಬಂದು ನಿಮ್ಮ ಜಮೀನು ಹತ್ರ ಬಂದು ಯಾವ ಸಾವಯವ ಕೃಷಿನ ಯಾವ ಥರ ಮಾಡಬೇಕು, ಲಾಭ ಯಾವ ಥರ ಬರುತ್ತೆ, ಎರೆಹುಳ ಹೆಂಗೆ ಪ್ರೊಡಕ್ಷನ್ ಆಗಬೇಕು, ಕೀಟನಾಶಕ ಏನು ಮಾಡಬೇಕು, ಯಾವ ಥರ ಮಾಡಿದ್ರೆ ಹೆಂಗೆ ಬರುತ್ತೆ, ಎಷ್ಟು ದಿನಕ್ಕೆ ಯಾವ್ಯಾವುದು ನಮ್ಮ ಔಷಧಿಯನ್ನು ಸಿಂಪಡಣೆ ಹೆಂಗೆ ಮಾಡಬೇಕು, ಯಾವ ಥರ ಎಷ್ಟು ನೀರಿಗೆ ಎಷ್ಟು ಪರ್ಸೆಂಟೇಜ್ ಹಾಕ್ಕೊಂಡು ಬಳಸಿದಾಗ ನಮಗೆ ಯಾವ ಥರ ಉಪಕ್ರಮವಾಗಿ ನಮಗೆ ರಿಸಲ್ಟ್ ಬರ್ತದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸಾವಯವ ಗೊಬ್ಬರ ಆದಷ್ಟು ನಮ್ಮ ರೈತ ಬಾಂಧವರು ಪ್ರತಿಯೊಬ್ಬರು ಏನು ನಮ್ಮ ಭೂಮಿ ಮೇಲೆ ಬೆಳೀತಾರಲ್ಲ ರೈತರುಗಳು, ಬೆಳೆ ಯಾವುದೇ ಇರಲಿ, ಅಲ್ಪಾವಧಿ ಇರಲಿ ದೀರ್ಘಾವಧಿ ಬೆಳೆ ಇರ್ಬೋದು, ಅಡಿಕೆ ತೆಂಗಾಗಿರ್ಬೋದು, ಹೂಗಳಿರ್ಬೋದು, ಯಾವುದೇ ಒಂದು ಬೆಳೆ ಇರ್ಬೋದು, ಅದಕ್ಕೆ ನಾವು ಸಾವಯವ ಗೊಬ್ಬರವನ್ನು ಒಂದು ನನ್ನ ಏನೋ ನಾನು ಭಾರಿ ದೊಡ್ಡದಾಗಿ ಏನೋ ಮಾಡ್ತಾಯಿದ್ದೀನಿ ಸಾಧನೆ ಅಂತ ನಾನು ಹೇಳ್ಕೊಳ್ಳಲ್ಲ, ಒಂದು ಸಣ್ಣ ಸೇವೆ ಮಾಡಬೇಕು. ಅಲ್ಲಿ ಕೂಡ ಬಸ್ಸಲ್ಲಿ ಕೂಡ ಪ್ರಯಾಣಿಕರ ಸೇವೆ ಮಾಡಿದ್ದೀನಿ. ಇಲ್ಲೂ ಬಂದು ನಮ್ಮ ರೈತರುಗಳ ಜೊತೆ ಸೇರಿ ನನ್ನ ಒಂದು ಸಣ್ಣ ಅಳಿಲು ಸೇವೆ ಮಾಡಬೇಕು ಅಂತ ಆಸೆಪಟ್ಟು ಕೆಲಸ ಮಾಡ್ತಾಯಿದ್ದೀನಿ ಈಗ ನಾನು. ಮತ್ತು ಋಷಿ ಮುನಿಗಳಿರ್ಬೋದು, ಗುರುಗಳಿರ್ಬೋದು, ಕಾಡಿನಲ್ಲಿರ್ತಕ್ಕಂಥವ್ರು, ಆಯುರ್ವೇದದ ಪಂಡಿತರು ಇರ್ಬೋದು, ಅವ್ರನ್ನೆಲ್ಲ ಭೇಟಿ ಮಾಡ್ತಾಯಿದ್ದೀನಿ. ನಮ್ಮ ಕಂಪ್ನಿ ಕೂಡ ನಮಗೆ ಸಪೋರ್ಟ್ ಮಾಡ್ಕೊಂಡು ಪ್ರತಿಯೊಂದು ತರಬೇತಿ ಕೂಡ ಕೊಡ್ತಾಯಿದೆ ನಮಗೆ. ಆದಷ್ಟು ರೈತರಿಗೆ ನಮ್ಮ ಕೈಲಾದ ಒಂದು ಸಣ್ಣ ಅಳಿಲು ಸೇವೆ ಮಾಡಿಕೊಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ತೀನಿ ಅಂಥೇಳಿ ನಂಬಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಕರ್ನಾಟಕದ ಜನತೆಗೆ ಯೋಗ ನರಸಿಂಹ ಮಾಡುವ ನಮಸ್ಕಾರಗಳು. ನೀವು ನಮ್ಮ ರೈತರ ಮಕ್ಕಳು ಯಾವಾಗ ಬೇಕಾದರೂ ಎಷ್ಟು ನಿಮ್ಮ ಸಮಯ ನೋಡಿಕೊಂಡು ನೀವು ಫೋನು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾಯಿದೆ, ಆ ನಂಬರಿಗೆ ಕರೆ ಮಾಡಿದ್ರೆ ಆ ಚಾನಲ್ನ ಪ್ರತಿಯೊಬ್ಬರಿಗೂ ನೀವು ಅಕ್ಕ ತಮ್ಮಂದಿರ್ಬೋದು, ಅಣ್ಣ ತಮ್ಮಂದಿರ್ಬೋದು, ಪ್ರತಿಯೊಬ್ಬರಿಗೂ ನಮ್ಮ ಚಾನಲ್ನ ಶೇರ್ ಮಾಡಿ ಕಳಿಸ್ಕೊಡಿ, ಹಂಚ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.